ಸ್ವತಃ ನಿನ್ನತ್ತ ಗಮನ ಕೊಡು, ಇತರರತ್ತ ಅಲ್ಲ. ಈ ಜಗತ್ತಿನಲ್ಲಿ ನಾವು ಹುಟ್ಟಿರುವ ಕ್ಷಣದಿಂದಲೂ ನೋಡುತ್ತಾ ಬಂದಿರುವುದು ಒಂದೇ: ಹೋಲಿಕೆ. ಮಕ್ಕಳಾಗಿದ್ದಾಗ ಅವನಿಗ್ ಫಸ್ಟ್ ರ್ಯಾಂಕ್ ಬಂದಿದೆ, ನಿನಗ್ಯಾಕಿಲ್ಲ? ಯೌವನಕ್ಕೆ ಬಂದಾಗ ಅವನಿಗ್ ಜಾಬ್ ಆಯ್ತು, ಪ್ರಮೋಷನ್ ಆಯ್ತು, ಕಾರ್ ತಂದಿದ್ದಾನೆ, ನಿಂದ್ಯಾಕಿಲ್ಲ? ಜೀವನದಲ್ಲಿ ಮುಂದೆ ಅವ್ರ ಮನೆ ನೋಡಿ, ಅವ್ರ್ ಸೆಟಲ್ ಆಗಿರುವುದು ನೋಡಿ ನಾವ್ಯಾವಾಗ? ನಮ್ಮ ಜೀವನವನ್ನು ನಾವೇ ಕಟ್ಟಿಕೊಳ್ಳಬೇಕಾದ ಜಾಗದಲ್ಲಿ ನಾವು ಮಾಡುವ ದೊಡ್ಡ ತಪ್ಪು ಎಂದರೆ ಇತರರು ಏನು ಮಾಡುತ್ತಿದ್ದಾರೆಂಬುದರ ಮೇಲೆ ನಮ್ಮ ಗಮನವನ್ನು ಕಟ್ಟುವುದು. ಆದರೆ ನೆನಪಿಟ್ಟುಕೊಳ್ಳಬೇಕು, ಜೀವನದಲ್ಲಿ ನಿನ್ನ ಸ್ಪರ್ಧಿ ಯಾರೂ ಅಲ್ಲ, ನೀನೇ. ಹೋಲಿಕೆಯ ಜಾಲದಲ್ಲಿ ಸಿಲುಕುವುದು ಸುಲಭ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ರೀಲ್ಸ್ ಎಲ್ಲಿಂದಲೂ ತೋರಿಸೋದು ಪರ್ಫೆಕ್ಟ್ ಲೈಫ್: ಲಕ್ಸುರಿ, ಕಾರ್ಸ್, ಫಾರಿನ್ ಟ್ರಿಪ್ಸ್, ಜಿಮ್ ಬಾಡೀಸ್, ಪರ್ಫೆಕ್ಟ್ ಸ್ಕಿನ್. ಇವುಗಳನ್ನೆಲ್ಲ ನೋಡಿ ನಾನೇನೂ ಮಾಡ್ತಿಲ್ಲ, ನನ್ ಜೀವನ ಹಾಳಾಗಿದೆ ಅನ್ನಿಸಬಹುದು. ಆದ್ರೆ ಸೋಷಿಯಲ್ ಮೀಡಿಯಾನಲ್ಲಿ ಕಾಣಿಸುವುದು ಅವರ ಜೀವನದ ಸಿರ್ಫ್ 0.1% ಮಾತ್ರ. ಕ್ಯಾಮ್ರಾ ಆನ್ ಆಗೋ ಮೊದಲು ಯಾರೂ ಸ್ಟ್ರಗಲ್ ತೋರಿಸುವುದಿಲ್ಲ. ಹೀಗಾಗಿ ಅವ್ರ್ ಸೂಪರ್, ನಾನ್ ಝೀರೋ ಅನ್ನೋ ಭಾವನೆ ನಿಧಾನವಾಗಿ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತದೆ. ನಿನ್ನ ದಾರಿ ನಿನಗೆ ಕಾಣುವುದೇ ಇಲ್ಲ. ನಿಜ ಹೇಳುವುದಾದ್ರೆ, ನೀನು ಯಾರನ್ನೂ ಗೆಲ್ಲೋಕೆ ಹುಟ್ಟಿಲ್ಲ, ನೀನು ನಿನ್ನನ್ನು ಗೆಲ್ಲೋಕೆ ಹುಟ್ಟಿದ್ದೀಯಾ. ಪ್ರತಿಯೊಬ್ಬರ ಸಮಯ ಮತ್ತು ಹಾದಿ ಬೇರೆ. ಒಬ್ರು 20ರಲ್ಲೇ ಸೆಟಲ್ ಆಗುತ್ತಾರೆ, ಒಬ್ರು 30ರಲ್ಲ, ಕೆಲವರು 40ರಲ್ಲೂ ಜೀವನ ಆರಂಭಿಸುತ್ತಾರೆ. ವಸಂತಕ್ಕೆ ಎಲ್ಲಾ ಹೂವು ಒಂದೇ ದಿನ ಅರಳುವುದಿಲ್ಲ, ಪ್ರತಿಯೊಂದಕ್ಕೂ ತನ್ನ ಸಮಯ. ಅದೇ ರೀತಿ ನಿನ್ನ ಜೀವನಕ್ಕೂ ತನ್ನದೇ ಸಮಯ. ನೀನು ಅದನ್ನು ಅರಿಯದೆ ಇತರರ ಸ್ಪೀಡ್ ನೋಡುತ್ತಾ ಹೋದರೆ ನಿನ್ನ ಬೆಳವಣಿಗೆಯನ್ನೇ ನೀನು ಹೆನಾಶ ಮಾಡುತ್ತೀಯೇ. ನಿನ್ನ ಮೇಲೆ ಗಮನ ಕೊಟ್ಟರೆ ಜೀವನದಲ್ಲಿ 7 ದೊಡ್ಡ ಬದಲಾವಣೆಗಳಾಗುತ್ತವೆ. ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ, ಮನಸ್ಸು ಶಾಂತವಾಗುತ್ತದೆ, ಎನರ್ಜಿ ವ್ಯರ್ಥವಾಗದೆ ಬೇಗ ಬೆಳೆಯುತ್ತೀಯೇ, ಕನ್ಸಿಸ್ಟೆನ್ಸಿ ಬರುತ್ತದೆ, ಕಂಪ್ಯಾರಿಸನ್ ನಿಲ್ಲುತ್ತದೆ, ನಿಜವಾದ ಗೋಲ್ಸ್ ಕಂಡುಹಿಡಿಯುತ್ತೀಯೇ, ಬೆಳವಣಿಗೆ ರಿಯಲ್ ಆಗುತ್ತದೆ. ಇತರರು ಕಾಣದ ನಿನ್ನ ಜೀವನದ 3 ರಿಯಾಲಿಟಿ ಏನೆಂದರೆ: ಯಾರಿಗೂ ನಿನ್ನ ಸ್ಟ್ರಗಲ್ ಗೊತ್ತಿಲ್ಲ, ಯಾರೂ ನಿನ್ನ ಫ್ಯೂಚರ್ಗೆ ಜವಾಬ್ದಾರರೂ ಅಲ್ಲ, ವೈಫಲ್ಯ ಮತ್ತು ತಪ್ಪುಗಳು ನಿನ್ನ ದೊಡ್ಡ ಗುರುಗಳು.